ಏನ್ ಸುಬ್ಬಕ್ಕ ಟೋಪಿ ಹಾಕೊಂಡು ಕುತ್ಕೊಬಿಟ್ಟಿದ್ದೀರಿ? ಏನ್ ನೀವು ಬಂದಿದ್ದೀರಲ್ಲ ಹೊಲ್ತಕ್ಕೆ? ಈಗ ಸೊಸೆ ಬಂದಿರ್ಬೇಕ? ಭತ್ತದ ಕುಯ್ಲೆಲ್ಲ ಕೂದಾಯ್ತಾ? ಕುಯ್ಬೇಕು ಅಂತ ಹೇಳ್ತಿರಲ್ಲ, ನಾನು ಊರಿಗೆ ಹೋಗಿದ್ದೆ ಕನಕ. ಊರಲ್ಲಿ ಇತ್ತಿಲ್ಲ ಇದ್ದಿದ್ರೆ ನಾನು ಬರೋನಿ. ನಾನು ಹೋಗಿ 15 ದಿನ ಆಯ್ತಕ್ಕ ಊರಿಗೆ. ಇವತ್ತು ಬಂದೆ. ಹಂಗೆ ನೀರೊಳಗೆ ಸ್ವಲ್ಪ ಗರಿ ತಕ ಹೋಗೋದ ಅಂತ ಬಂದೆ ಕನಕ. ಹಂಗೆ ನೀವು ಕಂಡ್ರಲ್ಲ, ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದೆ. ಏನಕ್ಕ ಒಬ್ಬಳೆ ಕಾಣ್ತಾ ಇದ್ದೀರಲ್ಲ? ದನ ತಡ್ಕ ಬಂದಿದ್ದೀರಾ? ಸುಬ್ಬಣ್ಣ ಎಲ್ಗೋಯ್ತಕ್ಕ? ನೀವು ಒಬ್ಬರೇ ಬಂದಿದ್ದೀರಿ? ಬಿಸಿಲಲ್ಲಿ ಒಬ್ಬರೇ ಕೂತಿದ್ದೀರಾ? ದನ ಆಡ್ಕ ಬಂದಿದ್ದೀರಾ? ದನ ಎಲ್ಲಿ ಬಿಟ್ಟಿದ್ದೀರಕ್ಕ? ಈಗ ಬಂದ್ರ ಬೆಳಗ್ಗೆನೆ ಬಂದಿದ್ರು? ಅಯ್ಯೋ ಬಾ ಸವಿತಾ, ಎಲ್ಲೋಗಿದೆ? ಕಾಣಿಸ್ತಾನೆ ಇತ್ತಿಲ್ವಲ್ಲ? ನಾನು ಅವತ್ತು ಕುಯ್ಲಿಗೆ ಸವಿತಂಗೆ ಹೇಳು ಅಂತ ಹೇಳಿ ಕಳಿಸಿದೆ ಕಮಲಿಗೆ. ಹೇಳಲಿರೋಳು ಶಾಂತನಿಗೆ ಕಮಲಿಗೆ ಎಲ್ಲರಿಗೂ ಹೇಳಿ ಕಳಿಸಿದೆ. ಹೇಳಲಿಲ್ವಾ? ನಾನು ಎಲ್ಲ ಸವಿತಾ ಕಾಣಿಸ್ತಾನಿಲ್ವಲ್ಲ, ಎಲ್ಲೋಗಿದ್ದಾಳು ಅಂತ ಅನ್ಕೊಂಡೆ. ನಾನು ಅವತ್ತು ಮನೆ ತಕ್ಕ ಬಂದಿದ್ದೆ ಕಣಮ್ಮ, ಬೀಗ ಹಾಕಿತ್ತು. ಊರಿಗೆ ಹೋಗಿದ? ಬೇಕ ಹಬ್ಬಕ್ಕೆ ಎರ್ದನ್ ಬಂದ್ಬಿಟ್ಟಿದ್ಯಲ್ಲ? ಹಬ್ಬಕ್ಕೆ ಎರ್ದನ್ ಬಂದ್ಬಿಟ್ಟಿದ್ಯ ತಾಯಿ? ಮತ್ತೆ ಓದಿಯಾ? ಇನ್ನು ಸರಿ ಏನೋ ಹಬ್ಬ ಮುಗಿಸ್ಕೊ ಬರ್ಬೇಕಾಯಿ. ಹಬ್ಬ ಮುಗಿಸ್ಕೊ ಬಂದಿರಿ ಎಲ್ಲ ಮಾಡ್ಕೊ ಬಂದೈತಪ್ಪ. ಆಮೇಲೆ ಸಂಜೆ ಮೇಲೆ ಬಂದ್ಬಿಡ್ಬೇಕಾಗಿ ಎಲ್ಲ ಹಬ್ಬ ಮುಗಿಸ್ಕೊಂಡು ಇನ್ನು ಅದಕ್ಕೆ ಇನ್ನೊಂದು ಸರಿ ಓದಿಯಾ? ಇವತ್ತಾರೆ ಬಂದೋಳ್ಕಂತಾಯಿ. ಇನ್ನೂ ಊಟನೇ ಮಾಡಿಲ್ಲ, ಇನ್ನೂ ತಂದು ಇಲ್ಲ ಊಟವ ಏನೂ ಇಲ್ಲ. ನಮ್ಮ ಮಟ್ಟಿ ತೊಡ್ಗ ನಮ್ಮಗ ತತ್ತೀನಿ ಅನ್ಕ ಹೋದನು. ಇಲ್ಲೇ ಕೂತಿದ್ದು ಅಂದ್ಬಿಟ್ಟು ದನ ನೋಡ್ಕೊತಾ ಕೂತೀನಿ. ನೋಡಲ್ ದನ ಬಿಟ್ಟಿನಿ, ನೋಡ್ಕೊತಾರೆ ಊಟ ತಕ ಬತ್ತೀನಿ. ಹಂಗೆ ಬಿಡಿ ತಗೊಂಡು ನಿಂತ ಹೋದನು. ಇನ್ನೂ ಬಂದಿಲ್ವ ತಾಯಿ? ಅದೇ ತೊಟ್ರಾಗ ಹಿಂಗೆ ಕಂತೆ ಊರೊಳಗೆ ಹೋದ್ರೆ ಜಲ್ದಿ ಕಡಿಕವ. ನಮ್ಮ ಮಟ್ಟಿ ತೊಡ್ಗ ನಮ್ಮಗ ಏನು ಅಂತ ಓದಿಯೇ ಹೇಳು? ನಾಚಿಕೆಮ್ಮ ನಂಬರ್ ಇದ್ದಿಲ್ದಿರೋಕೆ ದಿನ ಕುಯ್ಲು ಕಡ್ಗೋ ಕೂತದೆ ಕಂತಾಯಿ. ನಾನೆಲ್ಲ ಇನ್ನೂ ಬಂದಿಲ್ವೇನ ಅಂದರೆ ಕುಯ್ಲು ಕಡ್ಗೋ ಕೂತದೆ. ಅವತ್ತೋಗಿ ನೋಡ್ತೀನಿ ದನ ಬಿಟ್ಕೊಂಡು ಬತ್ತೆಲ್ಲ ಉದ್ರ ನಿಂತವೆ ತಾಯಿ. ನಾನು ಒಸಿಬೋದ್ನಾ ಮನೆಗೆ ಹೋಗಿ? ಆಮೇಲೆ ಆಳುಗಳನ್ನ ಜೊತೆ ಮಾಡಿ ಅಯ್ಯಿ ಕುಯ್ಸಿ ಆಮೇಲೆ ಹಾಕ್ಸಿವಿ. ನಮ್ಮ ಮಟ್ಟಿ ತೊಡ್ಗದ ಯಾವ್ದಕ್ಕೂ ಬಗ್ಗೆ ಕೇಳ್ಕೊಂಡು ಮಾಡು. ಹಂಗೆ ಬಗ್ಗದಾರೆ ಬೇರೆ ಮನೇಲಿ ಮಾಡ್ತಾರೆ, ಗಂಡಸರು ಹಂಗೆ ಮಾಡಾರ? ನಮ್ಮ ಮನೇಲಿರೋವು ಇರೋದನ್ನೇ ಎಲ್ಲ ನಾಳು ಮಾಡ್ಕೊಂಡು ಕೂತವೆ. ಯಾಕಕ್ಕ ಗೊತ್ತಾಯ್ತು ಅಣ್ಣಂಗೆ ಸುಬ್ಬಣ್ಣಂಗೆ? ಹೊಲ್ತವು ಎದ್ದು ಬಿದ್ದು ಹೊಲ್ತವಕ್ಕೆ ಬರ್ತಾ ಇರ್ತದೆ ದಿನವ. ಕುಯ್ಲ್ ಟೈಮಲ್ಲಿ ಕುಯ್ಸ್ಬೇಕು, ಭತ್ತ ಬಡಿಸ್ಬೇಕು ಅಂತ ಗೊತ್ತಾಕಿಲ್ವಕ್ಕ? ಒಂದು ತಾಳು ಜೊತೆ ಮಾಡ್ಬೇಕು ಗಂಡಸ್ರು ಅನ್ನೋದು. ಹೆಂಗ್ಸತ್ತ ಕುಯ್ಯಕ್ಕದ ಭತ್ತವ ಬಡಿಯೋದು ಹೊರೆ ಎಲ್ಲ ಕುಯ್ಲೆಲ್ಲ ಗೊತ್ತಾಯ್ತಿಲ್ಲ? ಏನು ಹೊಸ್ತಾಗ ಹಾಕಿದಾರೆ ಈಗ? ಊರಿಗೆ ಮುಂಚೆ ಎಲ್ಲಾರು ಆಳುಗಳ ಜೊತೆ ಮಾಡ್ಕೊಂಡು ಕುಯ್ಸಕ್ಕಂಡೀನಿ. ಅದೇ ನಾವು ಅಣ್ಣ ಬತ್ತ ಈ ಥರ ಸೋಮೇರಿ ಥರ ಆಗ್ಬಿಟ್ನಲ್ಲ. ಚೆನ್ನಾಗಿ ಹೋಗಿಕ್ಕಿಲ್ವೇನ ನೀವು? ಎಲ್ಲ ನೀವು ಹೊಡ್ಕೊಯ್ ಮಾಡ್ಕೊಯ್ತೀರಿ ಮನೇಲಿ ಹೊಲ್ತವೆಲ್ಲ. ಅದಕ್ಕೆ ಅವ್ರಿಗೆ ಹಂಗೆ ಹೆಚ್ಕೊಂಡು ಕೂತದೆ ಮಾಡಿ. ನೀವು ಸರಿಯಾಗಿ ಬೈತಲ್ಲ ಅವ್ರಿಗೆ, ಎಲ್ಲ ನೀವೇ ಮಾಡ್ಕೊಯ್ತಿರಲ್ಲ ಅಂದ್ಬಿಟ್ಟು ಅವ್ರು ಹಂಗೆ ಕೂತಿರೋದು. ಯಾವ್ದು ತಲೆ ಕೆಡ್ಸ್ಕೊಳಿಲ್ಲ ಕಣಕು. ನಮ್ಮ ಹಂಗೆ ಜವಾಬ್ದಾರಿ ಕಳಿದಿಲ್ಲ ಅಂದರೆ ಅವ್ರು ಬಿಟ್ಟದಂದಾರ ಹಂಗಾರು ಪಾಡ್ಗ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಮಾಡಿದ್ರು ಅವ್ರಿಗೆ. ಕೆಲಸ ಮಾಡಾರ ಅವರು ಕಳ್ಬಿದ್ದ ಕೂತ್ಕೋತಾರೆ. ಅವಣ್ಣ ಮೊದಲು ಸುಮಾರಾಗಿ ಮಾಡ್ತಿದ್ದ ಕಣಕ, ಈಗಲೇ ಇತ್ತೀಚೆಗೆ ಹಂಗೆ ಏನು ಕೆಲಸ ಮಾಡ್ತಾಯಿಲ್ಲ ಅಂತಿದ್ದಿಲ್ಲ. ಅವತ್ತು ನೋಡಿದ್ರೆ ಯಾವಾಗಲೂ ಹಂಗೆ ಕೆಲಸನೇ ಮಾಡ್ದಂತೆ ಯಾವಾಗಲೂ ಹೋಟ್ಲ್ ತಗೋ ಕೂತಿರ್ತದೆ ಅವಣ್ಣ. ಹೊಲ್ತವು ಮನೇಲಿ ಮಕ್ಕಳು ಕೆಲಸಕ್ಕೆ ಹೋಯ್ತವೆ, ಏನೇನು ಇರ್ತಿಕ್ಕೆಲ್ಲ ಅದ ಮಾಡಬೇಕು ಅನ್ನೋ ಜ್ಞಾನ ಇಲ್ವಾ? ಅದನ್ನ ಬೇರೆ 50 ಸರಿ ಇಳಿಸ್ಕೋಬೇಕಕ್ಕ. ತಾಡಿ ಸಿಕ್ಲಿ ನಮ್ಮ ಮನೆಗೆ ಬಂದಾಗ ಹೇಳಿ ಕಳಿಸ್ತೀನಿ. ಪಾಪ ಎಷ್ಟು ಅಂತ ಮಾಡಿದೆ ಒಬ್ರಿಗೆ ಹೊಲ್ತವು ಮನೆ ತವೆಲ್ಲ ಮಾಡ್ಕೊಂಡು ಕೂತ್ಕೊಳಿಕ್ಕದ ನಿಮ್ಮ ಕೈಲಿ? ನೋಡಿ ಇಷ್ಟು ಹೊತ್ತಾಗ 12 ಗಂಟೆ ಮೇಲಾಗದೆ ಊಟ ತಂದು ಕೊಡಿಕೋ ಅಣ್ಣ ತಾನೇ. ಪಾಪ ಹೊತ್ತರಿಂದ ಹಸ್ಕೊಂಡು ಕೂತಿದ್ದೀರಲ್ಲ, ನಾನಾಗೋ ತರೋನಿ ಕನಕ. ಊಟ ನಾನೆಲ್ಲ ಬರೀ ಗರಿ ತಗೋಗೋದಲ್ಲ ನೀರೊಳಗೆ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ಊಟ ತಂದಿರ ನಾನು ತಂದ್ಕೊಡೋನಿ. ಛೇ ಪಾಪ, ನಮ್ಮ ಅಣ್ಣ ತಾನು ಹಿಂಗೆ ಮಾಡಾರ? ಹೊತ್ತಿನಂತೆ ಊಟ ತಂದು ಕೊಡ್ದ ನಿಮಗೆ? ನಮ್ಮ ಮಟ್ಟಿ ತೊಡಗಲ್ಲ ಸರಿ ಇದನ್ನ ತಾಯಿ ಮಾಡು. ಆ ತೊಡಗಲ್ಲ ನನ್ನ ಮಗ ಸರಿ ಇದ್ರೆ ಯಾಕೆ ಇವ್ರಿಗೆಲ್ಲ ಮಕ್ಕಳೆಲ್ಲ ಹಿಂಗೆ ಹೆಚ್ಕೊಂಡು ಕೂತ್ಕೊತಿದ್ದೋ? ಮಕ್ಕಳು ಸೊಸೆರೆಲ್ಲ ಒಂದು ಮಾತು ಕೇಳಿಕ್ಕಿಲ್ಲ ತಾಯಿ, ಹಿಂದಿ ತಿರುಗಿಸಿ ಮಾತಾಡ್ತಾರೆ. ಹೊಲ್ತವು ಬದುಕು ಬಾಳೆಲ್ಲ ನೋಡಬೇಕು, ನಮ್ದು ತಮ್ಮದು ಅನ್ನೋದು ಜ್ಞಾನ ಇದ್ದೋ ತಾಯಿ? ಯಾರಿಗೋಸ್ಕರ ಮಾಡವು ನಾವು? ಹೊಲ್ತಾಗ ಹಿಂಗೆ ಮಕ್ಕಳು ತಿರ್ಗಿ ನೋಡಿಕ ಸೊಸೆರ ತಿರ್ಗಿ ನೋಡಿಕಿಲ್ವಲ್ಲ? ಯಾವ ನಾವು ಹೋಗೋಗೆ ಓದ್ಕೊಂಡು ಹೋದವ ನಾವು? ಇವ್ರಿಗೋಸ್ಕರ ಅಲ್ವ ತಾಯಿನ ಮಾಡ್ತಿರೋದು? ಹಾಂ, ತಲೆ ಕೆಡ್ಸ್ಕೊಳ್ದಂತೆ ಒಬ್ರು 8 ಗಂಟೆ 10 ಗಂಟೆ ಮನೆ ಕಾಬಿಟ್ಟು ಬರೀ ಮನೇಲಿ ಮಾಡ್ಕೊಂಡಿರಿ ಕೊಳ್ತಾರಲ್ಲ ತಾಯಿ. ಹೊಲ್ತವು ಇದುವರೆ ಇಷ್ಟು ವರ್ಷ ಆಗದೆ ಮದುವೆ ಆಗಿ ತಾಯಿ ಒಂದು ಸರಿ ಹೊಲ್ದಿ ತಿರ್ಗಿ ನೋಡ್ಲಕ್ಕಂತಾಯಿ ಸೊಸೆರು. ಒಂದಿನ ಊಟ ತಗೊಬರಿ ಅಂದರೆ ನಾವು ಬರೀಕಾಯ್ಕಿಲ್ಲ ಅಂತಾರೆ. ಮನೇಲೆ ಮಾಡಿ ಸಾಕಾಗ್ಬಿಟ್ಟದಂತೆ ಅವ್ರಿಗೆ. ಒಂದು 10 ಮುದ್ದೆ ಇಟ್ಟು ತಿರ್ಗಿ ಮಡ್ತಾರಲ್ಲ ಅದಕ್ಕೆ. ಅದೇನೋ ಚಿತ್ರಾನ್ನ ಪುಳಿಯೋಗರೆ ಬಾತು ಅನ್ಕೊಂಡು ಮಾಡ್ತಾರೆ. ಒಂದಿಷ್ಟು ಮಾಡಿಬಿಟ್ಟು ಸಂಜೆನೂ ಕೂತ್ಕೊಳ್ಳೋದೇ ಟಿವಿ ನೋಡ್ಕೊಂಡು. ಏನು ಕೆಲಸ ಮಾಡ್ತಾಯಿ? ಹಿಂಗೆ ವಾಣಿ ಕಲ್ತಿರೋದು ನೀನು ಅಂತ. ಹಬ್ಬಕ್ಕೆ ಕರೆಯಕ್ಕೆ ಬಂದಿದ್ದಾರ ಅವನೇನೆ ಹೇಳಿ ಕಳ್ಸಿನೇ ಸರಿ. ಹೇಳಿ ಬುದ್ಧಿ ಹೇಳಿ ಕಳ್ಸಿದ್ರೆ ಸರಿ ಅಂತ ಹೇಳಿ ಕಳ್ಸಿನಾರ ಅವ್ನಿಗೆ. ಸ್ವಲ್ಪನಾರು ಮರ್ಯಾದೆ ಬೇಡ ತಾಯಿ? ನಾನು ಹೋಗ್ಲಿ ಹೇಳ್ಬಾರ್ದು ಮಾಡ್ಕೊಯ್ತಾರೆ ಅಂದರೆ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಎಲ್ಲ ಇಷ್ಟ ಬಂದಂಗೆ ಮಾಡ್ಕೊಯ್ತಾರೆ ಮನೇಲಿ.
ಏನು ಮಾಡಿ ಹೊಸ್ದಾಗಿ ಬಂದಾಗ ಎಲ್ಲ ಕೇಳ್ತೀರಿ ಏನು ಮಾಡೋಣ ಏನು ಬಿಡೋಣ ಅಂತವ. ಈಗ ಏನು ಕೇಳಿಕ ಎಲ್ಲರೂ ಎಷ್ಟು ಬಂದಂಗೆ ಮಾಡ್ತಾ ಕೂತವ್ರೆ. ನಮ್ಮ ಟೀಮು ಸರಿ ಇದ್ದಾವ, ನಮ್ಮನೆ ಮಕ್ಕಳು ಸರಿ ಇಲ್ದಿರತ್ತಾನೆ ಕಂಡ ಮನೆ ಮಕ್ಕಳಿಗೆ ಹೇಳಿ ಅಂತ ಇದನ್ನ ಮಾಡುತ್ತೇಮಿ. ಕೆಲ್ಸಕ್ಕೆ ಹೋಗೋದಕ್ಕೆ ಬಂದಿಲ್ಲ, ಹೊತ್ತು ಕೊಯ್ಲು ಟೈಮಲ್ಲಿ ಒಂದು ಗಳಿಗೆ ಕೊಯ್ದು ಬಿಡೋದ ಅಂತ ಅಂದ್ರೆ ಭತ್ತ ಕೊಯ್ಯಕ್ಕೂ ಬರ್ತೇವ್ರು. ತಿರುಗೇ ನೋಡಿಕಿಲ್ವಲ್ಲ ಯಾರಿಗೋಸ್ಕರ ಮಾಡೋ ತಾಯಿ. ನಮ್ಮ ಮಂಡಿ ತೊಡಗ ನಮ್ಮ ಮಗ ಅದಕ್ಕೆ ತಲೆ ಕೆಡ್ಸ್ಕೊಳಿಕಲ್ಲ, ಅವ್ರ ತಲೆ ಕೆಡ್ಸ್ಕೊಳಿಗೆ ಹಂಗಾರೆ ಬಿದ್ದಿಲ್ಲಿ ಹೋಗುವಂತಾನೆ. ನಾನು ಪಾಡ್ಬಿಡ್ಬೇಕಲ್ಲ ಕಣ್ಣ ನೋಡ್ಬೇಕಲ್ಲ ಅಂತ ಮಾಡ್ಸೋದು ಹಿಂಗೆ. ಏನು ಮಾಡೋದು, ಹೊಟ್ಟೆಗೆ ಊಟ ಬೇಡವಾ? ಭತ್ತ ಗದ್ದೆ ಹೊಲ ಮಡಿಕೊಂಡು ಕೊಂಡ್ಕೊಂಡು ತಿಂದೈತೆ ಅಕ್ಕಿ ಏನೇ ಕಾಳು ಕೊಡಿ ಏನಾರು ಬೆಳ್ಕೊಳ್ಳೋದು ಬೇಡವಾ ಮನೆಗೆ? ಎಲ್ಲ ಪಾಡ್ಬಿಟ್ಕೊಂಡ್ರೆ ಚಂದ ಬೇಡು. ಅಕ್ಕಪಕ್ಕದಲ್ಲಿ ಏನಂದರು ಮಾಡ್ಕೊಂಡು ಈಗ ಕೊಂಡ್ಕೊಂತಿಂದ ಏನು ಹುಸಿ ಹಾಕೂತಿದಾವ ಮಾಡಕ. ಇನ್ನು 6 kg ಬೆಳೆಗಳು ತಗೊಳಕ್ಕೆ 70-80 ರೂಪಾಯಿ ಹೇಳ್ತಾ ಕೂತಾರೆ. ಹೊಲ ಮನೆ ಮಡಿಕೊಂಡು ನಾವೆಲ್ಲ ಕೊಂಡ್ಕೊಂಡು ಪ್ರತಿಯೊಂದೂ ಕೊಂಡ್ಕೊಂಡು ಕೂತ್ಕೊಳಿಕದಕ್ಕ. ಕೊಂಡ್ಕೊಂಡು ಇಷ್ಟನ್ನು ತಿನ್ಕೋದು ಮನೇಲಿ ಒಂದು 5-6 ಜನ ಇದ್ದೆ ಎಲ್ಲ ಪದಾರ್ಥನ ಕೊಂಡ್ಕೊಂಡು ತಿನ್ನೋಕದಕ್ಕ. ಆಯ್ತು ಮಾಡಿ ಗದ್ದೆ ಹೊಲ ಮಡಿಕೊಂಡು ಮನೆಗೆ ಜೀವನಕ್ಕಾದ್ರೂ ಭತ್ತ ಬೆಳ್ಕೊಳ್ದಿದ ಮೇಲೆ ಇನ್ನೇನು ಮಡಿಕೆ? ಮಕ್ಕಳವ್ರೆ ತಾನು ಇಬ್ಬರಾಳು ಒಬ್ರಲ್ಲ ಅಂತವ. ಮನೇಲಿ ಮಾಡಬೇಕು ಗಂಡು ಮಕ್ಕಳು, ಅದಲ್ವ ಚಂದ? ಅದೇನು ಬಾಯಿ ಬಂದಂಗೆಲ್ಲ ಹಂಗೆ ಕೂತ್ಕೊಳ್ಳೋದು, ಬಾಯಿ ಬಂದಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರ ಅಂತಲ್ಲ ನಿಮ್ಮ ಸೊಸೆಯರು. ಹಂಗೆ ಮನೆದಾರು ಮಕ್ಕನ ನೆಟ್ಟು ಮಾಡೋರು ಇಲ್ವಕ್ಕ? ಎಲ್ಲ ಅಂತಿತ್ತು ಅಕ್ಕ ಸಾಂತಕನೇ ಪಾಪ ಸುಬ್ಬ ಕಲ್ಲು ಮನೆದೆ ಅಲ್ಲಿ 2 ಕಡೆ ಮಾಡ್ತಾರೆ ಅಂತವ. ಮಾಡಬಾರ್ದಿತ್ತು ಕಂತ ಕಳೆಯವ್ರು. ಏನು ಗೊತ್ತಾಯ್ತಿಲ್ವ ಬೈಕ್ಳಿಗೆ? ಅಷ್ಟೆಲ್ಲ ಮಾತಾಡ್ತಾರಲ್ಲ, ಹೊಲ್ತಕ್ಕೂ ಮಾಡಬೇಕು ಯಾವ್ದಕ್ಕೆ ಮಾಡೋದು ನನ್ನ ಅತ್ತೆ ಅನ್ನೋದು ಜ್ಞಾನ ಬೇಡವಾ? ಯಾರೋ ಬಂದಿದ್ಲಕ್ಕ ಹಬ್ಬ ಕೇಳಿಕೆ, ಸಂಕ್ರಾಂತಿ ಹಬ್ಬ ಕೇಳಕ್ಕೆ ಬಂದಿದ್ದಾರವ್ವ. ನೀವು ಓದಿರಾ? ನೀವು ಸುಬ್ಬಣ್ಣ ಎಲ್ಲರೂ ತಾಯಿ ಯಾರವ್ವ ಏನೋ ಪಾಪ ಒಳ್ಳೆಳು. ಅವಳೇನಂಗಿಲ್ಲ ಈ ಕಲ್ತಿರೋ ದುರ್ಬದಿಗೆ ಅವಳಿಗೆ ಏನು ಮಾತಾಡೀತಾಯಿ? ಪಾಪ ರವ್ವ ಏನು ಮಾಡೋದು ಹೇಳು? ಈಗ ಕಲ್ತಿರೋ ದುರ್ಬದಿಗೆ ಮೊದಲೆಲ್ಲ ಚೆನ್ನಾಗಿರ್ತಿಲ್ವಾ? ಮಾಡ್ತಿದ್ಲು ಹೇಳಿದೆ ನಾನು. ಈಗ ಇಂಟ್ರೆಸ್ಟ್ ಮಾತಾಡೋದು ಬುದ್ಧಿವಂತ ಕಲ್ತ್ಬಿಟ್ಟವ್ರೆ. ಈಗ ಎಷ್ಟು ತಿನ್ಕೊಂಡು ಮಾಡಿದ್ರೆ ಮಾಡುತ್ತಾವೆ ನೋಡ್ತೀನಿ ನಾನು. ಹಂಗೆ ಮಾತಾಡ್ಕೊಂಡಿದ್ದೆ ನೋಡು, ಒಂದ್ಸರಿ ಓದಿ ಸರಿಯಾಗಿ ಇಳಿಸ್ತೀನಿ ಒಂದ್ಸರಿ ಅವಳಿಗೆ ಎಲ್ಲರಿಗೂ ಸೇರಿಸಿ. ನಾನು ಒಲಿ ಅಂತ ಸೌರ್ಸ್ಕೊಂಡು ಹೋಯ್ತಾ ಇದ್ರೆ ತಾಯಿ ಅಕ್ಕಪಕ್ಕದವ್ರು ಇದ್ರಾಗ ಮಾತಾಡೋದು ಏನು ಚಂದ ತಾಯಿ? ಮನೆಗೆ ಬಂದ ಪಾಪ ರವ್ವ ಬಂದು ಎಷ್ಟು ಹೊತ್ತಾಗದೆ ಈಚೆ ನಿಂತವಳೆ. ಒಳಗೆ ಕರೆದ್ಬಿಟ್ಟು ಊಟ ಕೊಡೋದು ಬೇಡವಾ? ಈಚೆ ಕಡಿದಿರಕ್ಕಂತ ಎಷ್ಟು ಒಂದಪ್ಪ ರವ್ವನ ಪಪ್ಪ ಹೋಗದೆ. ನಾನು ಬವ್ವ ಕೈ ನೀರು ಕೊಡು, ಟೀ ಕಾಫಿ ಮಾಡ್ಕೊಡು ಅಂತ ಕರ್ದೀನಿ. ಈಚೆಗೆ ಕರಿಬಿಡ್ದೆ ತಾಯಿ. ಈಚೆಗೆ ಬಂದು ನೋಡಿಲ್ಲ ಯಾರು ಬಂದವ್ರು ಎಂತ ಬಂದವ್ರು ಅಂತ ನೋಡಿಲ್ವ ತಾಯಿ? ಹೆಂಗೆ ಮಾಡೋದು? ಎಷ್ಟು ಆಟ ಮಾಡ್ತಾಳೆ ಹಿಂಗಾದ್ರೆ ಹೆಂಗೆ ಮಾಡೋದು ಹೇಳು ನೀನೆ? ಬೋದ್ರೆ ಬೈತಾರೆ ಅಂತಾರೆ. ಹಿಂಗೆ ಮನೆಗೆ ಬಂದವರು ಹೋದವ್ರನ್ನ ಬಾಣಿಸ್ಬೇಡ ಅಂತ ನಾನು ಹೇಳಿದೆನ? ಹಿಂಗಾದ್ರೆ ಹೆಂಗೆ ಹೇಳು ಚಿನ್ನ? ನಮ್ಮ ತಪ್ಪ ತಿಳ್ಕೊಳಿಕಿಲ್ವ ಅವರು? ಏನು ಹಿಂಗೆ ಬೋದಾರೇನೋ ಹಾಡಾರೇನೋ ಅನ್ಕೊಳಿಕಿಲ್ವ ಹೇಳು? ಸ್ವಲ್ಪನ ಗೌರವ ಕಲಿಕಿಲ್ವಲ್ಲ ವೈಕ್ಳು? ಏನು ಮಾಡೋದು ಹೇಳು? ಕೆಲಸ ಮಾಡ್ಕೊಳ್ತೀನಿ. ವರ್ಷ ಎಲ್ಲ ಕೆಲಸ ಬಂದದ ಹೊಲ್ತವು ಬೆಳೆ ಬಂದಾಗ ಮಾಡ್ಕೊಳ್ಳೋದಪ್ಪ. ಆಮೇಲೆ ಕೂತ್ಕೊಳಿಕಿಲ್ವ? ಕೂತ್ಕೊಳಕು ಆಮೇಲೆ 6 ತಿಂಗಳು ವರ್ಷ ನಾವೇನು ಕೇಳಕೋದನಕ ಮಾಡ್ಬರವ ಅಂತವ. ಇನ್ನೇನು ಕೆಲಸ ಇದೆ ತಾಯಿ ಬೇಸಿಗೆಲಿ? ಈ ಭತ್ತವನ್ನು ಬಡ್ಕೊಬಿಟ್ಟ ತಾಯಿ, ಇನ್ನೇನು ಕೆಲಸನೇ ಇಲ್ಲ ಹೊಲ್ತವು. ನೀನೆಲ್ಲ ಮನೆಯಾಗ ಕೂತ್ಕೊಳತ್ತಾನೆ. ಯಾಕೋ ಕಂಡು ಕೆಲಸ ಕಂಡವ್ರಿಗೆ ಕೆಲಸ ಅದೇನು ದೊಡ್ಡದು ಅನ್ಸಿಕ್ಕಿಲ್ಲ. ಕೆಲಸ ಮಾಡ್ಕೊ ಹೋಯ್ತಾರೆ. ಇವರು ಬೇಕಂತ ಮಾಡೋರು ಏನು ಮಾಡಿಕದಕ್ಕ? ಏನು ಮಾಡಿರಿ ಹೇಳಿ? ನೀವು ಎಷ್ಟು ಅಂತ ಹೇಳಿರಿ? ಮಾಡ್ಕೋಗಿ ಇನ್ನೇನು ಮಾಡಿದ್ದೀನಿ ಕೈಲಾದ ಅಷ್ಟ. ಅವ್ರ ಜೊತೆ ಆಡ್ಕೊಂಡು ಕೂತ್ಕೊಳಿಕದ? ಅವ್ರ ಜೊತೆ ಆಡ್ಕೊಂಡು ಕೂತ್ಕೊಂಡ್ರೆ ಬರೋದು ಹೋಯ್ತು ಅಷ್ಟೇ. ಅಕ್ಕಪಕ್ಕದವ್ರು ಪಾಳು ಬಿಡ್ಕೊಂಡು ಕೂತ್ಕೊಂಡ್ರೆ ಎಳಪಳಕ ಬೆಳ್ಕೊಂಡು ಕೂತ್ಕೊತೇವೆ. ಮನೆಗೆ ಕಾಳು ಕಡ್ಡಿ ಅದಾವ. ಈಗ ನೋಡಿ ಇಷ್ಟೆಲ್ಲ ಬೆಳೆದಿರಿ ಪಾಪ ಉದ್ದು ಕಳೆ ಸೇರ್ಕಳ ಅವರೇ ಕಳೆದನ್ನೇ. ಈಗ ಮನೆ ಕೂತ್ಕೊಂಡಿದ್ದು ಆಯ್ತಕ್ಕ ಅವ್ರು ಮಾಡಲಿಲ್ಲ ಅಂದರೆ ನೀವು ಪಾಪ ಮಾಡ್ತಿದ್ದೀರ ಗಂಟೆ ಹೆಂಗೋ ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರಿಗೆ. ನಿಮ್ಮ ಮನೆ ಗಂಡು ಮಕ್ಕಳಾದ್ರೂ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ನಮ್ಮ ಒಬ್ಬಳೆ ಮಾಡ್ತಾರೆ ಮಾಡಬೇಕು ಅನ್ನೋದ? ಈ ವಯಸ್ಸಲ್ಲಿ ಪಾಪ ಹೊಲ್ತವ ಅಳ್ಪಳ ಕಟ್ಕ ಮಾಡ್ತೀರಿ. ಈ ಕೆಲ್ಸಕ್ಕೆ ಹೋಗಿದ್ರೆ ಮನೆ ಹೊಲ್ತವೆ ಮಾಡ್ಕೊಂಡಿರಿ. ಪಾಟಿ ಜಮೀನವಲ್ಲ ಹೊಲ್ತಕ್ಕೆ ಬೇರೆ ಕೆಲ್ಸಕ್ಕೆ ಬೇರೆ ಹೋಗಿದ್ರೇನು? ಇಲ್ಲೇ ಪಾಟಿ ಕೆಲಸ ಅದೆಲ್ಲ ಇಲ್ಲೇ ಆಳು ಕಟ್ಕೊಂಡು ಕೂತ್ಕೊಂಡು ಮಾಡ್ಕೊಳಕ್ಕೆ ಇಲ್ಲೇ ದುಡ್ಡು ಬೈಕ್ಲ ಅಂದದ. ತರಕಾರಿ ಏನು ಬೆಳಿಲಕ್ಕು ತೇಕಂದಿದ್ಬಿಟ್ಟು ಅಷ್ಟೊತ್ತು ನೈಟ್ ಶಿಫ್ಟ್ ಮಾಡ್ಕೊ ಬಂದಾರಂತಲ್ಲ, ಅವೆಲ್ಲ ಬೇಕಾ ಹೇಳು? ಹೊಲ್ತ ಮಾಡ್ಬೇಡಂದ್ರೆ ಬಗ್ಸಿ ಮಾಡಿಕೆ ರೋಡ್ ಬಿದ್ದಾಗಿಲ್ವಲ್ಲ. ರೋಡಿ ತಪ್ಪೋದ್ರೆ ಹಿಂಗೆ ನೋಡು ಎಲ್ಲ ಕಾಳು ಬಿದ್ದ ಕೂತ್ಕೋತಾರೆ. ಹೊಲ್ದಲ್ಲಿ ಜಮೀನಲ್ಲಿ ಕೆಲಸ ಮಾಡದ ಬಿಸಿಲು ಬೆಂಕಿ ಅನ್ನಂಗೆ ಮಾಡಕ. ನೀವೇನು ಪಾಪ ಮಾಡ್ತೀರಿ ಅಂದರೆ ಕಣ್ಣಲ್ಲಿ ನೋಡಿಕಾಗದಂತೆ ಅವ್ರು ಮಾಡಾರ. ಇನ್ನು ಹಬ್ಬಕ್ಕೆ ಹೋದಾಳೇನಾ ಸೊಸೆ ಅಕ್ಕ? ಅಯ್ಯೋ ಓಲ್ಲ ಅಕ್ಕವ ಬೇಡ ಅಂದ್ರೆ ಯಾರು ಅಂದನ ಬೇಡ ಅಂತ ಹೋಗ್ಲಾಕು. ಪಾಪ ರವ್ವ ಒಳ್ಳೆ ಮನುಷ್ಯರು ಅವರಪ್ಪ. ಇವು ಕಲ್ತಿರೋದು ಹಂಗೆ ಬುದ್ಧಿಯ. ನಾನೇ ಹೋಗ್ಬೇಡ ಅಂದನ. ನಾನು ನಿಕ್ಲಾಕ ನಾವು ಯಾವ ಕರ ಹೋಗಿ ಬರ್ಲಿ. ಇಲ್ಲಿ ಮಾಡೋ ಟಿ ಬೇಕಿರಿ ಸಂಡೆ ಮನೆಗೆ ಬರ್ತಾರೆ ಹೋಗಿ ಅಂತ ಅಂದೀನಿ. ಅದೇನು ಮಾಡಾರ ಏನು ಕತ್ತೀವಿ ಮಾಡು. ನಿಮ್ಮಲ್ಲಿ ಹಬ್ಬ ಮುಗಿಸ್ಕೊಂಡು ಬಂದವ? ನಿಮ್ಮ ಅಪ್ಪನ ಮನೆ ಏನು ಇದ್ಕಿದಂಗೆ ಒಂದು 15 ದಿನ ಇದ್ಬಿಟ್ಟಿದ್ದಿಲ್ಲ? ಏನು ಸಮಾಚಾರ? ಕಾಣಿಸ್ತಾನೆ ಇದ್ದಿಲ್ವ? ಯಾವತ್ತು ಹೋಗಿದ್ರಳು ಈಗ ಇದ್ಬಿಟ್ಟಿದ್ದಿ?
ಅಯ್ಯೋ ನಾನು ಸುಮಾರು 4 ದಿವಸ ಆಯ್ತು ಅಕ್ಕ ಹೋಗಿದ್ದಿಲ್ಲ ಊರಿಗೆ. ಹಂಗೆ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡ್ ಬರೋದ ಅಂದ್ಬಿಟ್ಟು ಹೋಗಿದೆ. ಹಂಗೆ ಹಬ್ಬ ಮುಗಿಸ್ಕೊ ಹೋಗುವೆ ಇರು ಅಂದ್ರು. ನಾನು ಹಬ್ಬ ಮಾಡ್ಬಿಡ್ಬೇಕ, ಇದು ಮಕ್ಳು ಮರಿ ಬಿಟ್ಬಿಟ್ಟು ಅಲ್ಲ ಕೂತ್ಕೊಳ್ಳ. ಅದಕ್ಕೆ ಬಂದ್ಬಿಟ್ಟೆ ಕನಕ, ಇಲ್ಲ ಹಬ್ಬ ಮಾಡ್ಬೇಕು ಅಂದ್ಬಿಟ್ಟು ಇನ್ನೊಂದಿನ ಫ್ರೀ ಮಾಡಕ್ಕೆ ಹೋಯ್ತೈತೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಉಂಕ 4 ಮಗ ವರ್ಷಕ್ಕೊಂದು ಹಬ್ಬ ಮಾಡ್ದಂತೆ, ವರ್ಷದ ಮೊದಲನೇ ಹಬ್ಬ ಮಾಡ್ದಂತೆ ಹೊಟ್ಟೋದ್ಯಾ? ಮಾಡ್ಬೇಕಂದ್ ಮಾಡ್ದಂತಿದೆ ಏನು ಚಂದ. ವರ್ಷಕ್ಕೊಂದು ಹಬ್ಬದಲ್ಲಿ ಮೊದಲನೇ ಹಬ್ಬದಲ್ಲಿ ಮಾಡಿ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡಬೇಕು ಗೊತ್ತಾ? ನಾವೆಲ್ಲ ಹೆಂಗೆ ಮಾಡ್ತಿದ್ದಾಗ ಏನಾದ್ರು ಬಂದದೆ, ಕೆಲಸ ಮಾಡಿ ಒಂಚೂರು ಕೆಲಸ ಮಾಡಿದ್ರೆ ಸಾಕು, ಅಲ್ಲೇ ಸಾಕಾಗೋಯ್ತು ಅಂತಾರೆ. ಹಾಗೆಲ್ಲ ಹೆಂಗೆ ಮಾಡ್ತಿದ್ದೆ ಗೊತ್ತಾ ನಾವು ಕೆಲಸವ? ಊರಿಗೆಲ್ಲ ಅನ್ನ ಮಾಡ್ತಾ ಆಗ್ತಿದ್ದಾಗ ನಾವು ಅಂದನ ಮಾಡ್ತಿದ್ದೋ. ಈಗ ಮನೆಯವರು ಮಾಡಿಕೊಳ್ತೇವೆ ಇವು ಕಡ್ಕೊಂಡು ನಾವು ಏನು ಮಾಡುವ ಮಾಡಿ ಕೆಲಸ. ಸರಿ ಕನಕ, ಬರ್ತೀನಿ, ಇನ್ನೊಂದಿನ ಬರ್ತೀನಿ. ಆಗ ಮಾತಾಡಿಕೈತದೆ. ನೀರೊಳಗೆ ಸ್ವಲ್ಪ ಸೌದೆ ತಗೋಗ್ಬೇಕು, ಬಿಸಿಲಾಯ್ತದೆ ಅಕ್ಕ. ಮನೆ ತಗೋಗಿ ಹಾಕ್ಬಿಟ್ಟು ಆಮೇಲೆ 3 ಗಂಟೆ ಮೇಲೆ ಬರ್ತೀನಿ. ಊಟ ಮಾಡೋಗಿ ಅಲ್ಲೇ 12 ಗಂಟೆ ಮೇಲಾಗದೆ ಅಕ್ಕ. ಹೋಗಿ ಊಟ ಮಾಡೋದಕ್ಕ. ಅವ್ರ ತತ್ತರಿಂದ ಕಾಯ್ಕೊಂಡು ಕೂತ್ಕೊಂಡಿರ, ಅವ್ರು ಇನ್ನೂ ಬರ್ನಿಲ್ಲ. ಹೋಗಿ ಬೇಕಿದ್ರೆ ದನ ಬಿಟ್ಟೋಗಿ ನೋಡ್ಕೊತೀನಿ ನಾನು. ಊಟ ಮಾಡ್ಕೊ ಬರೋದಕ್ಕ. ಅವ್ರ ತರ ಗಂಟೆ ಕಾಯ್ಕೊಂಡು ಕೂತ್ಕೊಂಡಿರಪ್ಪ, ಎಷ್ಟೊತ್ತು ಗಂಟೆ ಹಸ್ಕೊಂಡು ಕೂತ್ಕೊಂಡಿರಿ. ಹೋಗಿ ಊಟ ಮಾಡ್ಕೊ ಬರಾಗಿ, ನೋಡ್ಕೊತೀನಿ ಬೇಕಿದ್ರೆ ದನ. ಅಯ್ಯೋ ಬತ್ತನಕ್ಕಂತ ಆಗ್ತಾಯಿ, ನಮ್ಮ ಮಟ್ಟಿ ತೊಡಗಲ್ಲ ಮಗ. ಗೊತ್ತಾರೋದನ್ನ ಇನ್ನೂ ಬರ್ನಿಲ್ಲ. ನೋಡ್ತೀನಿ ಇನ್ನೊಸಿ ಇವತ್ತು ಬರ್ನಿಲ್ಲ ಅಂದ್ರೆ ಹೋಯ್ತೀನಿ ಅಂತ ಮನೆಗೆ. ಹೆಂಗಾರು ಕಟ್ಟಾಕ್ಬಿಟ್ಟು ನೋಡ್ಕೊಳ್ಳಿ ಅವನೇ. ನಾನು ಎಷ್ಟೊಂದ ನೋಡ್ಕೊಳ್ಳೆ ತಾಯಿ, ನಮಗೂ ಮರ್ಯಾದೆ ಬೇಡವಾ? ವಾತಾರಿಂದ ಹಸ್ಕೊಂಡವಳೆ ಊಟ ತಕೊ ಕೊಡ್ಬೇಕು. ಮನೇಲಿ ಹೆಂಗಸ್ರಿಗೋಗಿ ಏನಿಲ್ಲ, ಓದ್ ಗಂಡಸ್ರಿಗೋಗಿ ಏನಿಲ್ಲ ಅಂದಮೇಲೆ ಏನು ಮಾಡಿಕದ ಹೇಳು? ನನಗೆ ಹೊಟ್ಟೆ ಹಸಿ ತಕೂತದೆ, ನೋಡೋದು ಬೇಡವಾ? ಹೋಯ್ತೀನಿ ತಡಿ ನಾನು ಮನೆಗೆ. ಏನು ಮಾಡಿದಾಳೆ ನೋಡ್ತೀನಿ. ಅವತ್ತರ ಮುದ್ದೆ ಮಾಡೋ ತರಕಾರಿ ಸಾಂಬಾರು ಮಾಡೋ ಅಂತ ಹೇಳ್ಬಿಟ್ಟು ಬಂದಿದೆ ತಾಯಿ. ಅದೇನು ಕೊಟ್ಟು ಕಳಿಸಿಲ್ಲ, ಏನು ಮಾಡಿದಾಳೆ ಅದೇನು ಕತಿಯೋ ನೋಡ್ತೀನಿ ತಡಿ. ಮನ್ಗೋಗಿ ಏನಾರು ನಾಷ್ಟ ಇಷ್ಟ ಮಾಡಿದ್ರೆ ತಾಯಿ ಸರಿ ಹೋಗಿತೀನಿ. ಮಾತ್ರ ನಾನು ಅಷ್ಟು ಬಾಗ್ಯದ ಹೇಳ್ಬಿಟ್ಟು ಬಂದು 12 ಗಂಟೆ ಬಿಸಿಲಲ್ಲಿ ಕೆಲಸ ಮಾಡಿಕದ ತಾಯಿ. ನಾಷ್ಟ ತಿನ್ಕೊಂಡು ಒಂದು ಸ್ವಲ್ಪ ತಿಳ್ಕೊಂಡು ವಯಸ್ಸಾದವ್ರಿಗೆ ಹೆಂಗೆ ಮಾಡ್ಕೊಡ್ಬೇಕು ಅನ್ನೋದೇ ಮರುವುದಿಲ್ವಲ್ಲ. ಏನಾರು ಕೇಳಿದ್ರೆ ಟೀ ಮಾಡ್ಕೊಬಂದ್ರೆ ಕಾಫಿ ಮಾಡ್ಕೊಬತ್ತಾಳೆ, ಕಾಫಿ ಮಾಡ್ಕೊಬಂದ್ರೆ ಟೀ ಮಾಡ್ಕೊಬತ್ತಾಳೆ. ನಾನು ಒಂದು ಹೇಳಿದ್ರೆ ಇನ್ನೊಂದು ಮಾಡ್ಕೊಬತ್ತಾಳೆ ಅವಳೊಂದ. ಒಂಚೂರು ಅದು ನೆಟ್ಟು ಮಾಡ್ತಾ ಇದ್ದಾಳೆ. ಇತ್ತೀಚೆಗೆ ಹೋಗ್ತಾನ ಬೇರೆ ಹೊತ್ತಂತ ಇದ್ರೆ ಏನಾರು ಆಯ್ತವೆ ತಾಯಿ. ಹೇಳೋದೇ ಹೇಳು, ಮಧ್ಯಾಹ್ನಕ್ಕೆ ಎದಾಳ್ತಾವಲ್ಲ, ಏನು ಕೆಲಸ ಮಾಡೋವು ಹೇಳು? ಬೋದ್ರೆ ನಾವು ಬೈತಾಳೆ, ಅವ್ರು ಬಾಯಿ ಕಾಣ್ತದೆ ಅಂತಾರೆ. ಏನು ಮಾಡೋದು ಹೇಳು ಅಂತೆ. ಹೋಗಿದಂತ ಬಿಟ್ಬಿಟ್ಟು ಹೆಂಗೆ ಬಿಸಿಲೊತ್ತಲ್ಲಿ ಎಷ್ಟೊತ್ತು ಅಂತ ಕೊಯ್ಯೋಕ್ಕಾಗತ್ತೆ ತಾಯಿ? ನಾನು ಅವತ್ತು ಆಳುಗಳ ಜೊತೆ ಸೇರ್ಕೊಂಡು ನಾನು ಸ್ವಲ್ಪ ಕೂದಿ ಇಲ್ಲದ್ರೆ ಈ ಕಾಲ ಕಾಯ್ತಿತ್ತಾ? ಕೊಯ್ಲುವರೆ ಎಲ್ಲವ ಮಾಡು, ಬತ್ತೆಲ್ಲ ಕಡ್ಕೋಗೋದು ನೋಡ್ನಾರ್ದಂತೆ. ಒಂದೇ ಹೆಸ್ರಿಗೆ ಒಂದು ಆಳು ಜೊತೆ ಮಾಡ್ಬಿಟ್ಟು 4-5 ಆಳ ಕೊಯ್ಸಿ ಮೆದಾಕ್ಸಿನಿ. ಅದು ಇನ್ನೊಂದಿನ ಒಂದು ಬಡ್ಕೊಡ್ತೀನಿ ಅಂತ ಅಂದವ್ರೆ. ಇನ್ಯಾವ ಬಡ್ದವ್ರೆ ಏನು ಕತಿಯೋ ನೋಡ್ತೀನಿ ತಾಡಿ. ಸರಿ ಆಯಿತು, ಗರಿ ನೋಡ್ಕವ. ಇನ್ನೊಂದು 10 ನಿಮಿಷ ನೋಡ್ತೀನಿ. ಬರ್ನೇನಾದ್ರು ನಾನೇ ಹೋಯ್ತೀನಿ ಅಥವಾ ಮನೆಗೆ. ಎಲ್ಲರೂ ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ, ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕಣ್ರಪ್ಪ. ಎಲ್ಲರಿಗೂ ಧನ್ಯವಾದಗಳು.